ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ज्ञानी तापस सूर कवि को बिद गुण आगार केही कई लोभ बिडंबना किन्ही न येही संसार श्रीमद बक्र न किन्ह केही प्रभुता बधिर न काही मृग लोचनी के नयन सर को असलाग न जाही गुण कृत सन्यपात नहीं केही कोऊ न मान मद तजेऊ निबेही जो बन ज्वर के ही नहीं बल कावा ममता के ही कर जस न नसावा मच्छर का ही कलंक न लावा काही न सोक समीर डोलावा चिंता सापिनी को नहीं खाया को जग जाही न व्यापी माया कीट मनोरथ दारु शरीरा जेही न लाग घुन को अस धीरा सुत बित लोक ईशना तीनी केही केमती इन्ह कृत न मलिनी यह सब माया कर परिवारा प्रबल अमित को बर नहीं पारा शिव चतुरानन चाही डेराही अपर जीव केही लेखे माही. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾ ಇದ್ದಾರೆ, ಪಕ್ಷಿರಾಜ ಹೇಳಿದ ಮೇಲೆ ಈಗ ಕಾಕಭೂಷುಂಡಿಯವರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದಂಥ ಮಾತನ್ನು ಕೇಳಿ ಇವರಿಗೆ ತುಂಬ ಪ್ರೀತಿ ಉಂಟಾಗುತ್ತೆ ಅವ್ರ ಮೇಲೆ. ಅವ್ರು ಹೇಳ್ತಾರೆ, ಮೋಹದ ನೆಪದಲ್ಲಿ ರಾಮ ನನ್ನ ಹತ್ರ ನಿಮ್ಮನ್ನು ಕಳಿಸಿದ್ದಾರೆ, ನನಗೆ ಒಂದು ಹೆಗ್ಗಳಿಕೆಯನ್ನು ಕೊಡೋದಕ್ಕೋಸ್ಕರ ಅಂತ ಹೇಳಿ ನೀವು ನಿಮ್ಮ ಮೋಹವನ್ನು ಹೇಳ್ಕೊಂಡ್ರಿ. ಆದರೆ ಇದರಲ್ಲಿ ಆಶ್ಚರ್ಯ ಪಡೆಯೋದು ಏನೂ ಇಲ್ಲ. ಯಾಕೆಂದರೆ ಯಾರು ಆತ್ಮತತ್ವವನ್ನು ತಿಳ್ಕೊಂಡಿದ್ದಾರೋ ಮತ್ತು ಅದನ್ನು ಉಪದೇಶ ಮಾಡ್ತಾ ಇದ್ದಾರೋ ಅಂತ ಬ್ರಹ್ಮ, ಶಿವ, ನಾರದ, ಸನಕಾದಿ ಮುನಿಗಳು ಕೂಡ ಮೋಹಕ್ಕೆ ವಶರಾಗಿದ್ದರು. ಈ ಜಗತ್ತಲ್ಲಿ ಮೋಹಾಂಧನಾಗಿಲ್ಲದೆ ಇರುವಂಥವ್ನು ಯಾರಿದ್ದಾನೆ? ಕಾಮಕ್ಕೆ ದಾಸನಾಗದೆ ಇರುವಂಥವ್ನು ಯಾರಿದ್ದಾನೆ? ತೃಷ್ಣೆ ಯಾರನ್ನ ತಾನೇ ಇಲ್ಲಿ ಉನ್ಮತ್ತಗೊಳಿಸಿಲ್ಲ, ಎಲ್ಲರೂ ಕೂಡ ಅದರಲ್ಲಿ ಉನ್ಮತ್ತರಾಗಿದ್ದಾರೆ. ಕ್ರೋಧ ಅನ್ನೋದು ಯಾರನ್ನ ಸುಡಲಿಲ್ಲ ಹೇಳಿ? ಈ ಜಗತ್ತಿನಲ್ಲಿ ಲೋಭದ ವಿಡಂಬನೆಗೆ ಗುರಿಯಾಗದೆ ಇರುವಂತಹ ಜ್ಞಾನಿ, ತಾಪಸಿ, ಶೂರ, ವೀರ, ಕವಿ, ಪಂಡಿತ, ಗುಣಧಾಮರು ಯಾರಿದ್ದಾರೆ ತಾನೆ? ಎಲ್ಲರೂ ಕೂಡ ಲೋಭಕ್ಕೆ ಒಳಗಾಗಿರುವಂಥವ್ರೆ. ಆಮೇಲೆ ಸಿರಿಯ ಮದ ಯಾರನ್ನ ತಾನೇ ಇಲ್ಲಿ ವಕ್ರಗೊಳಿಸಿಲ್ಲ. ಅಂದರೆ ಸಂಪತ್ತು ಅನ್ನುವಂಥ ಮದ ಇದೆಯಲ್ಲ, ಅದು ಯಾರನ್ನು ತಾನೇ ಇಲ್ಲಿ ವಕ್ರಗೊಳಿಸಿಲ್ಲ ಹೇಳಿ? ಪ್ರಭುತ್ವ ಅನ್ನೋದು ಕಿವುಡುಗೊಳಿಸದೇ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ? ಈಗ ನಮ್ಗೇನಾದರೂ ಪ್ರಭುತ್ವ ಅನ್ನೋದು ಏನಾದರೂ ಬಂದ್ಬಿಡ್ತು ಅಂತಂದರೆ, ಯಜಮಾನತ್ವ, ಪ್ರಭುತ್ವ ಅಂತ ಹೇಳ್ತೀವಲ್ವ, ಅದು ಬಂದ್ಬಿಟ್ರೆ ಕಿವಿನೇ ಕೇಳಿಸಲ್ಲ ನಮಗೆ, ಆ ರೀತಿ ಆಗ್ಬಿಡ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಹರಿಣಾಕ್ಷಿಯರ ನಯನ ಬಾಣಗಳು ನಾಟದ ಧೀರರು ಯಾರಿದ್ದಾರೆ ಹೇಳಿ ಅಂತ. ಅಂದರೆ ತುಂಬ ಸುಂದರವಾಗಿರುವಂಥವ್ರು ಬಂದರು ಅಂತಂದರೆ ಅವ್ರ ಮುಂದೆ ಎಲ್ಲರೂ ಕೂಡ ಸೋಲುವಂಥದ್ದೇ. ರಜಸ್ತಮೋ ಗುಣಗಳ ಸನ್ನಿಪಾತದಿಂದ, ಅಂದರೆ ಈಗ ಸನ್ನಿಪಾತ ಅಂತಂದರೆ ಕೈಕಾಲುಗಳೆಲ್ಲ ಹಿಡ್ಕೊಂಬಿಡುತ್ತಲ್ಲ, ಆ ರೀತಿ ರಜೋತಮೋ ಗುಣಗಳ ಈ ಒಂದು ಸನ್ನಿಪಾತದಿಂದ ತಪ್ಪಿಸ್ಕೊಂಡಿರೋರು ಯಾರಿದ್ದಾರೆ? ಎಲ್ಲರೂ ಕೂಡ ರಜೋ ಮತ್ತು ತಮೋ ಗುಣಗಳಿಗೆ ಒಳಗಾಗಿರುವಂಥವ್ರೇ. ಆಮೇಲೆ ಅಭಿಮಾನ, ಮದ ಇದನ್ನೆಲ್ಲ ಮುಟ್ದೇ ಇರೋರು ಯಾರಿದ್ದಾರೆ? ಯೌವನ ಜ್ವರ ಅನ್ನೋದು ಯಾರನ್ನ ತಾನೇ ಉನ್ಮತ್ತರಾಗಿಸಿಲ್ಲ. ಯೌವನ ಅನ್ನೋದು ಬಂದಾಗ ಉನ್ಮತ್ತತೆ ಅನ್ನೋದು ಬರುತ್ತಲ್ಲ, ಅದು ಯಾರನ್ನೂ ಬಿಟ್ಟಿಲ್ಲ. ಮತ್ತು ಮಮತೆ ಯಾರ ಯಶಸ್ಸನ್ನು ಕೆಡಿಸದೆ ಬಿಟ್ಟಿದೆ ಹೇಳಿ? ಮಮತೆ ಅನ್ನೋದು ಬಂದರೆ ಯಶಸ್ಸು ಅನ್ನೋದು ಕೆಟ್ಟೋಗ್ಬಿಡುತ್ತೆ. ಆದರೆ ಯಾವುದರಲ್ಲೂ ಕೂಡ ಮಮತ್ವ ಇರಬಾರ್ದು. ಆದರೆ ಯಾರನ್ನೂ ಬಿಟ್ಟಿಲ್ಲ ಅದು. ಈರ್ಷ್ಯಾ ದ್ವೇಷಗಳಿಂದ ಕಳಂಕಿತನಾಗದೇ ಇರೋವಂಥವ್ನು ಯಾರಿದ್ದಾನೆ? ಆಮೇಲೆ ಶೋಕ ಅನ್ನುವಂತಹ ಗಾಳಿ ಯಾರನ್ನು ತಾನೇ ವಿಚಲಿತಗೊಳಿಸಿಲ್ಲ ಹೇಳಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲರನ್ನೂ ಕೂಡ ಇವೆಲ್ಲನೂ ಟಚ್ ಮಾಡಿರುತ್ತೆ, ಎಲ್ಲರಲ್ಲೂ ಇದೆಲ್ಲ ಬಂದಿರುತ್ತೆ. ಆದರೆ ತಿಳ್ಕೊಂಡಿರೋನು ಅದರಿಂದ ಹೊರಗಡೆ ಬರ್ತಾನೆ, ತಿಳ್ಕೊಳ್ದೇ ಇರೋನು ಅದರಲ್ಲೇ ಸಿಲುಕಿ ಅವನು ಬೇಕಾದಷ್ಟು ತೊಂದರೆಗೆ ಒಳಗಾಗ್ತಾನೆ ಅಂತ ಅರ್ಥ. ಆಮೇಲೆ ಚಿಂತೆ ಅನ್ನುವಂತಹ ಸರ್ಪ ಕಡಿದೇ ಇರುವಂಥ ವ್ಯಕ್ತಿ ಯಾರು ತಾನೇ ಇದ್ದಾರೆ? ಚಿಂತೆ ಅನ್ನೋದು ಎಲ್ಲರನ್ನೂ ಕಡಿಯತ್ತೆ. ಜಗತ್ತಿನಲ್ಲಿ ಮಾಯೆಗೆ ವಶರಾಗದೇ ಇರುವಂಥವ್ರು ಯಾರಿದ್ದಾರೆ? ಮನೋರಥ ಅನ್ನೋದೇ ಕೀಟ, ಶರೀರ ಅನ್ನುವಂಥದ್ದೇ ಕಾಷ್ಟ. ಈ ಕಟ್ಟಿಗೆಯ ಶರೀರಕ್ಕೆ ಬಯಕೆಗಳು ಅನ್ನುವಂತಹ ಹುಳ ತಗಲ್ದೇ ಇರುವಂತಹ ಧೀರ ಯಾರಿದ್ದಾನೆ? ಎಷ್ಟು ಚೆನ್ನಾಗಿರುವಂತಹ ಒಂದು ಹೋಲಿಕೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಚಿಂತೆ ಅನ್ನೋದು ಸರ್ಪ, ಅದನ್ನು ಕಡದೇ ಇರುವಂಥ ವ್ಯಕ್ತಿ ಯಾರಿದ್ದಾರೆ? ಇಲ್ಲಿ ಮನೋರಥ ಅನ್ನೋದು ಅಂದರೆ ನನಗೆ ಬೇಕು ಅಂತ ಬಯಸ್ತೀವಲ್ವಾ, ಮನೋರಥ ಇರುತ್ತಲ್ಲ, ಅದು ಕೀಟದ ಥರ.
ಶರೀರ ಅನ್ನೋದೇ ಕಾಷ್ಟ, ಅಂದರೆ ಈ ಶರೀರ ಅನ್ನೋದೇ ಒಂದು ಸೌದೆ ಅಂತ ಇಟ್ಕೊಂಡ್ರೆ, ಆ ಮನೋರಥ ಅನ್ನೋದೇ ಕೀಟ. ಈ ಕಟ್ಟಿಗೆಯ ಶರೀರಕ್ಕೆ ಬಯಕೆಗಳು ಅನ್ನುವಂಥ ಹುಳ ತಗಲ್ದೇ ಇರುವಂಥವ್ನು ಯಾರು ತಾನೇ ಇದ್ದಾನೆ? ಎಲ್ಲರಿಗೂ ಕೂಡ ಬಯಕೆಗಳು ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ಪುತ್ರೈಷಣ, ವಿತ್ರೈಷಣ, ಲೋಕೈಷಣ, ಈ ಈಷಣತ್ರಯಗಳು ಯಾರ ತಲೆ ತಾನೇ ಕೆಡಿಸಿಲ್ಲ. ಈಗ ನೋಡಿ, ಮಕ್ಕಳು, ದುಡ್ಡು, ಲೋಕ, ಇದ್ರ ಬಗ್ಗೆ ಎಲ್ಲ ನಮಗೆ ತಲೆ ಕೆಡುತ್ತೆ ತಾನೇ. ಇಲ್ಲ ಅಂತಂದರೆ ಅದ್ರ ಬಗ್ಗೆನೇ ಚಿಂತೆ. ಇರೋದ್ರ ಬಗ್ಗೆ ನಮ್ಗೆ ಸಂತೋಷ ಇರೋದಿಲ್ಲ. ಯಾವುದು ಇರೋದಿಲ್ವೋ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇದೆಲ್ಲ ತಲೆ ಕೆಡಿಸುತ್ತೆ. ಇದೆಲ್ಲವೂ ಕೂಡ ಮಾಯೆಯ ಪ್ರಬಲ ಅಪಾರ ಪರಿವಾರ. ಇವೆಲ್ಲನೂ ಕೂಡ ಇದನ್ನು ಪೂರ್ತಿಯಾಗಿ ಯಾರು ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎಷ್ಟೊಂದಿದೆ ಹೇಳಕ್ಕೆ ಹೋದರೆ. ಇವೆಲ್ಲ ಅದರದೇ ಒಂದು ಪರಿವಾರ. ಬ್ರಹ್ಮರುದ್ರಾದಿಗಳೇ ಇದಕ್ಕೆ ಭಯ ಪಡ್ತಾ ಇರಬೇಕಾದ್ರೆ ಇನ್ನು ಬೇರೆಯವ್ರ ಲೆಕ್ಕ ಏನಿದೆ ಅಂತಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.